ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಗೃಹಲಕ್ಷ್ಮಿಯ 31ನೇ ಕಂತಿನ ಹಣ ಬಿಡುಗಡೆ ಶುರುವಾಗಿದ್ದರೂ ಯಾಕೆ ಇನ್ನೂ ನಿಮ್ಮ ಖಾತೆಗಳಿಗೆ ಜಮೆ ಆಗಿಲ್ಲ, ಸರ್ಕಾರ ಯಾಕೆ ತಡೆ ಹಿಡಿದಿದೆ, ಅದನ್ನು ಕೂಡ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿಯ 31ನೇ ಕಂತಿನ ಹಣ ಏನಾದರೂ ಬಿಡುಗಡೆನೇ ಆಗೋಗಿದೆಯಾ? ಬಿಡುಗಡೆ ಆದರೂ ಕೂಡ ಯಾಕೆ ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಾ ಇಲ್ಲ? ಮತ್ತು 1%, 2% ಜನರಿಗೆ ಯಾಕೆ 31ನೇ ಕಂತಿನ ಹಣ ಬಿಡುಗಡೆ ಆಯಿತು? ಈ ಡೆಮೋಗೋಸ್ಕರ ಯಾಕೆ ಸರ್ಕಾರ 31ನೇ ಕಂತಿನ ಹಣ 2,000 ರೂಪಾಯಿ ಬಿಡುಗಡೆ ಮಾಡಿತ್ತು? ಸರ್ಕಾರ ಸತತ 30 ಕಂತುಗಳ ಹಣ, ಮಾಜಿ CM ಸಿದ್ದರಾಮಯ್ಯ ಸಾಹೇಬ್ರೆ 30 ಕಂತುಗಳ ಹಣನ ಅಂದರೆ ಗೃಹಲಕ್ಷ್ಮಿಯರಿಗೆ ಒಟ್ಟು 60,000 ರೂಪಾಯಿನ ಹಾಕಿದ್ರು. ಖಂಡಿತವಾಗ್ಲೂ ನಿಮಗೆ ಒಂದು ಕಂತಿನ ಹಣ ಬರಬೇಕಾದ್ರೆ ಫಸ್ಟು ಟ್ರಯಲ್ ಆಗಿ ಬಿಡುಗಡೆ ಮಾಡಿ, ಆ ನಂತರ ನಿಮ್ಮ ಖಾತೆಗಳಿಗೆ ಮೊದಲನೇ ಹಂತ, ಎರಡನೇ ಹಂತ, ಮೂರನೇ ಹಂತದಲ್ಲಿ ಬಿಡುಗಡೆ ಮಾಡ್ತಾಯಿದ್ರು. ಈಗ ಏನಾಗಿದೆ ಖಂಡಿತ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಸ್ನೇಹಿತರೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ. ನೀವೇನಾದರೂ ಸ್ಕಿಪ್ ಮಾಡಿದ್ರೆ ನಾವು ಕೊಡೋ ಮಾಹಿತಿ ನಿಮಗೆ ಖಂಡಿತವಾಗ್ಲೂ ಅರ್ಥ ಆಗಲ್ಲ. ನೀವೇನಾದರೂ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ನಮ್ಮ ಪೇಜ್ನ ನೀವು ಫಾಲೋ ಮಾಡ್ಬೋದು. ನಾವು ಗೃಹಲಕ್ಷ್ಮಿಯ ಖಚಿತ ಮಾಹಿತಿಗಳು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಯಾವುದೇ ರೀತಿ ಡೌಟ್ ಬೇಡ. ಇಲ್ಲಿವರೆಗೂ ನಾವು ಫೇಕ್ ನ್ಯೂಸ್ ಕೊಟ್ಟಿಲ್ಲ, ಇನ್ನು ಮುಂದೆ ಕೂಡ ನಾವು ನಿಮಗೆ ಫೇಕ್ ನ್ಯೂಸ್ ಕೊಡಲ್ಲ. ನೋಡಿ ಸ್ನೇಹಿತರೆ, 30ನೇ ಕಂತಿನ ಹಣ ಕೂಡ 2ನೇ ಹಂತದಲ್ಲಿ ಬಿಡುಗಡೆ ಆಗಿದೆ. ಏನಪ್ಪ ಇದು, ಈಗ 30ನೇ ಕಂತಿನ ಹಣ 2ನೇ ಹಂತದಲ್ಲಿ ಬಿಡುಗಡೆ ಆಗಿದೆ, ನಮ್ಮ ಖಾತೆಗಳಿಗೆ ಬಂದಿಲ್ಲ ಅಂತ ನೀವು ಅನ್ಕೋಬೋದು. ಖಂಡಿತವಾಗ್ಲೂ ವೆಯ್ಟ್ ಮಾಡಿ, ಒಂದು 2-3 ದಿವಸದಲ್ಲಿ ಖಂಡಿತವಾಗ್ಲೂ ಬಂದೇ ಬರುತ್ತೆ. ನೋಡಿ ಸ್ನೇಹಿತರೆ, ಈಗ CM DK ಶಿವಕುಮಾರ್ ಅವರು ನಿನ್ನೆ ಸಂಜೆ ಮಾಧ್ಯಮಗಳಿಗೆ ದೆಹಲಿಯಲ್ಲಿ ಹೇಳಿಕೆ ನೀಡಿದ್ದಾರೆ. ಇನ್ನು ಮುಂದೆ ಗೃಹಲಕ್ಷ್ಮಿಯ ಹಣ ಬೇಕು ಅಂದರೆ ನೀವು ಖಂಡಿತವಾಗ್ಲೂ ಬಯೋಮೆಟ್ರಿಕ್ನ ಮಾಡಿಸ್ಬೇಕು. ನೀವು ತಂಬಾದರೂ ಕೊಡ್ಬೋದು, ಅಥವಾ ನೋಡಿ ನಿಮ್ಮ ಕಣ್ಣನ್ನ ಸ್ಕ್ಯಾನ್ ಮಾಡ್ತಾರೆ. ಎಲ್ಲೆಲ್ಲಿ ಸ್ಕ್ಯಾನ್ ಮಾಡ್ತಾರಪ್ಪ, ಯಾವಾಗಿಂದ ನೀವು ಬಯೋಮೆಟ್ರಿಕ್ ಮಾಡಿಸ್ಬೇಕು ನೋಡಿ, ನಾವು ಅದನ್ನ ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಖಂಡಿತವಾಗ್ಲೂ ಪೆನ್ಷನ್ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ರಿ. ನೋಡಿ, ಅವ್ರಿಗೆ ಕೂಡ 2 ಪೆನ್ಷನ್ ಹಣ ರಿಲೀಸ್ ಆಗಿದೆ. ದಯವಿಟ್ಟು ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ಯಾರ್ಯಾರಿಗೆ ಇನ್ನೂ ಬಂದಿಲ್ಲ, ಖಂಡಿತ ನಿಮಗೆ ಕೂಡ ಬರುತ್ತೆ. ಕಮೆಂಟ್ ಮಾಡಿದ್ದೀರಾ ಸ್ನೇಹಿತರೆ, ನಾವು ಅವರಿಗೋಸ್ಕರ ತಿಳಿಸ್ಕೊಟ್ಟಿದ್ದೀವಿ. 2 ಕಂತಿನ ಪೆನ್ಷನ್ ಬಿಡುಗಡೆ ಆಗಿದೆ. 2023 ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಆಗಸ್ಟಲ್ಲಿ ನಿಮಗೆ ಗೃಹಲಕ್ಷ್ಮಿಯ ಮೊದಲನೇ ಕಂತಿನ ಹಣ ಬಿಡುಗಡೆ ಶುರು ಮಾಡಿತ್ತು ಸ್ನೇಹಿತರೆ. ನೋಡಿ, ಇಲ್ಲಿವರೆಗೂ ಕಾಂಗ್ರೆಸ್ ಸರ್ಕಾರದಿಂದ ಅಂದರೆ ಆಗ CM ಸಿದ್ದರಾಮಯ್ಯ ಸಾಹೇಬರು ಇದ್ದರು. ಈಗ ಮಾಜಿ CM ಸಿದ್ದರಾಮಯ್ಯ ಅವರು ಒಟ್ಟು 30 ಕಂತಿನ ಹಣ 60,000 ಬಿಡುಗಡೆ ಮಾಡಿದರು. 3 ತಿಂಗಳಿಗೊಂದ್ಸರಿ ಆದರೂ ಸರಿ, ತಿಂಗಳಿಗೊಂದ್ಸರಿ ಆದರೂ ಸರಿ, ಹಬ್ಬಗಳಿಗಾದರೂ ಸರಿ, ಬೈ ಎಲೆಕ್ಷನ್ಗಾದರೂ ಸರಿ CM ಸಿದ್ದರಾಮಯ್ಯ ಅವರು ಬಿಡುಗಡೆ ಮಾಡ್ತಾಯಿದ್ರು ಸ್ನೇಹಿತರೆ. ಈಗ ಏನಪ್ಪ ಆಗಿದೆ ಅಂದರೆ ನೋಡಿ, 30ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡಿದ್ದು ಅವರೇನೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇದ್ದಾಗಲೇ 30ನೇ ಕಂತಿನ ಹಣ ಬಿಡುಗಡೆ ಆಗಿತ್ತು. ಈ ಸರ್ಕಾರ ಅಂದರೆ ಈ CM ಚೇಂಜ್ ಆಗಬೇಕಾದ್ರೆ 30ನೇ ಕಂತಿನ ಹಣ ನಿಂತಿತ್ತು ಸ್ನೇಹಿತರೆ. ಅರ್ಥಾತ್ ಖಂಡಿತವಾಗ್ಲೂ ಬಿಡುಗಡೆ ಮಾಡಿರಲಿಲ್ಲ. ಈಗೇನಪ್ಪ ಆಯಿತು ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಬಿಡುಗಡೆ ಮಾಡಿದ್ನ 2ನೇ ಹಂತದಲ್ಲಿ ಅಧಿಕಾರಿಗಳು ಬಿಡುಗಡೆ ಮಾಡಿದ್ದಾರೆ. ಅದಕ್ಕೂ CM ಅವ್ರಿಗೂ ಅಂದರೆ ಹೊಸ CM ಅವ್ರಿಗೂ ಯಾವುದೇ ರೀತಿ ಸಂಬಂಧ ಇರಲ್ಲ ಸ್ನೇಹಿತರೆ. ಯಾಕಂದರೆ ಈಗ ಬಂದಿರೋ DK ಶಿವಕುಮಾರ್ ಅವರು CM ಆಗಿ ಯಾವುದೇ ರೀತಿ ಇನ್ನೂ ಈ ಕ್ಷಣದವರೆಗೆ ಅಧಿಕೃತವಾಗಿ ಗೃಹಲಕ್ಷ್ಮಿಯ 1 ಕಂತಿನ ಹಣ ಕೂಡ ಬಿಡುಗಡೆ ಮಾಡಿಲ್ಲ ಸ್ನೇಹಿತರೆ. ಇನ್ನು ಇದೇ DK ಶಿವಕುಮಾರ್ ಅವರು DCM ಆಗಿದ್ದಾಗ ಒಂದು ಹೇಳಿಕೆ ಕೊಟ್ಟಿರ್ತಾರೆ. ಏನಪ್ಪ ಅಂದರೆ ನೋಡಿ, ಗೃಹಲಕ್ಷ್ಮಿಯ ಪರಿಷ್ಕರಣೆ ನಾವು ಮಾಡ್ತೀವಿ ಅಂತ ಹೇಳಿರ್ತಾರೆ. ಆಗ CM ಸಿದ್ದರಾಮಯ್ಯ ಅವರು CM ಆಗಿರ್ತಾರೆ. ಖಂಡಿತವಾಗ್ಲೂ ಅವರು 30ನೇ ಕಂತಿನವರೆಗೂ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳ್ಕೊಂಡೇ ಬಂದಿದ್ರು ಕೂಡ ಪರಿಷ್ಕರಣೆ ಮಾಡಲಿಲ್ಲ ಸ್ನೇಹಿತರೆ. ಈಗ CM ಆಗಿ DK ಶಿವಕುಮಾರ್ ಅವರು ಬಂದಿದ್ದಾರೆ. ಈಗ ಅವರು 1 ಕಂತಿನ ಹಣ ಕೂಡ ಹಾಕಿಲ್ಲ. ಈಗ ಪರಿಷ್ಕರಣೆ ಮಾಡೋಕ್ಕೆ ಶುರು ಮಾಡಿದ್ದಾರೆ ಸ್ನೇಹಿತರೆ. ಅಂದಾಜು ಪ್ರಕಾರ ಒಂದು 4.5 ಲಕ್ಷ ಜನ ಗೃಹಲಕ್ಷ್ಮಿಯರನ್ನ ಸರ್ಕಾರ ತೆಗೆದು ಹಾಕಿದೆ ಅಂತ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ. ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೋಡಿ, IT ಮತ್ತು GST ಕಟ್ಟಿರೋರನ್ನ ನಾವು ತೆಗಿತಾ ಇದ್ದೀವಿ ಅಂತ CM DK ಶಿವಕುಮಾರ್ ಅವರೇ ಹೇಳಿಕೆ ನೀಡಿದ್ದಾರೆ. ಇನ್ನು ನೋಡಿ ಸ್ನೇಹಿತರೆ, ಇದೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆನೇ ಹೇಳಿಕೆ ನೀಡಿತ್ತು.
ಒಂದು 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಅದ್ರ ಪ್ರಕಾರನೇ ನಡ್ಕೊಂಡಿತ್ತು ಸ್ನೇಹಿತರೆ. ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ ನೋಡಿ, ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿನ ನಾವು ಹಾಕ್ತೀವಿ ಅಂತ ಹೇಳಿ ಖಂಡಿತವಾಗ್ಲೂ ಕೊಡೋಕ್ಕೆ ಶುರು ಮಾಡಿದ್ರು. ಈಗ CM ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟು DK ಶಿವಕುಮಾರ್ ಅವರು CM ಆದಮೇಲೆ ಸರ್ಕಾರ ಕೊಟ್ಟ ಮಾತನ್ನು ತಪ್ತಾ ಇದೆ ಅಂತ ಗೃಹಲಕ್ಷ್ಮಿಯವರು ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ನಮಗೆ CM ಸಿದ್ದರಾಮಯ್ಯ ಅವರೇ ಇದ್ದಿದ್ರೆ, ಅಂದರೆ ಮಾಜಿ CM ಅವರೇ ಇದ್ದಿದ್ರೆ ನಮಗೆ ಈ ತೊಂದರೆ ಬರ್ತಾ ಇರಲಿಲ್ಲ ಅಂತ ಗೃಹಲಕ್ಷ್ಮಿಯವರು ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ನಿಮ್ಮ ಪ್ರಕಾರ ಈಗ ಕಾಂಗ್ರೆಸ್ ಸರ್ಕಾರ ಇನ್ನು 2 ವರ್ಷ ಅಧಿಕಾರದಲ್ಲಿ ಇರುತ್ತೆ, ಈಗ ಪರಿಷ್ಕರಣೆ ಮಾಡ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ? ನಿಮ್ಮ ಅನಿಸಿಕೆ ಏನು? ನೋಡಿ, ನಾವು ಕೆಲವು ಗೃಹಲಕ್ಷ್ಮಿಯವ್ರನ್ನ ಮಾತಾಡ್ಸಿದ್ದೀವಿ. ನೋಡಿ, ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಯಥಾ ಪ್ರಕಾರ ಏನಿದೆಯೋ ಅದ್ರ ಪ್ರಕಾರನೇ ಹಾಕ್ಕೊಂಡೋಗ್ಲಿ. ಯಾರು ಗೃಹಲಕ್ಷ್ಮಿಯ ಹಣ ಪಡ್ಕೊಂಡು ತೀರೋಗಿರ್ತಾರಲ್ಲ, ಗೃಹಲಕ್ಷ್ಮಿಯ ಫಲಾನುಭವಿಯಾಗಿ ಮನೆ ಒಡೆತಿ ಇರ್ತಾರಲ್ಲ, ಅವರು ಬೇಕಾದರೆ ನೀವು ಕಟ್ ಮಾಡಿ ಅರ್ಥಾತ್ ನಿಲ್ಲಿಸ್ಬಿಡಿ. ಅವ್ರಿಗೆ ಗೃಹಲಕ್ಷ್ಮಿ ಹಣ ಕೊಡಬೇಡಿ. ಅವ್ರ ಮಗಳಿದ್ರು ಸರಿ, ಸೊಸೆ ಇದ್ರು ಸರಿ, ಅವರು ಮತ್ತೆ ಅಪ್ಲಿಕೇಶನ್ ಹಾಕಿ ಅವ್ರು 2,000 ರೂಪಾಯಿ ತಗೊಳ್ಳಿ ಅಂತ ಗೃಹಲಕ್ಷ್ಮಿಯವರು ಮಾತಾಡ್ತಿದ್ದಾರೆ. ಈಗ ಹೊಸ್ದಾಗಿ ಏನಾಗುತ್ತಪ್ಪ ಅಂದರೆ 1,28,00,000 ಗೃಹಲಕ್ಷ್ಮಿಯ ಫಲಾನುಭವಿಗಳು ಇದ್ದಾರೆ ಅಂತ ಸರ್ಕಾರ ಹೇಳ್ತಾ ಇದೆ. ನೋಡಿ ಸ್ನೇಹಿತರೆ, ಈಗ ಮಳೆಗಾಲ ಕೂಡ ಶುರುವಾಗಿದೆ. ಈಗ ನೀವು ಗೃಹಲಕ್ಷ್ಮಿಯರಿಗೆ ಬಯೋಮೆಟ್ರಿಕ್ನ ಸ್ಟಾರ್ಟ್ ಮಾಡಿದ್ರೆ ನೀವು ಏನು ಮಾಡಬೇಕಾಗುತ್ತೆ? ಗೃಹಲಕ್ಷ್ಮಿಯರು ಹೋಗಿ ಖಂಡಿತವಾಗ್ಲೂ ಆಧಾರ್ ಸೆಂಟ್ರ್ ಮುಂದೆ ನಿಂತ್ಕೋಬೇಕಾಗುತ್ತೆ. ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಖಂಡಿತವಾಗ್ಲೂ ಕೆಲಸನ ರಜಾ ಹಾಕಬೇಕಾಗುತ್ತೆ. ಅದ್ರ ನಂತರ ಕಾಯಿಲೆ ಇರೋರು ಇರ್ತಾರೆ, ಖಂಡಿತವಾಗ್ಲೂ ಅವರು ಕೂಡ ಬರಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಏನಾಗ್ತಾ ಇದೆ ಅಂದರೆ ನೀವು ಮೊದಲಿಂದ ಮತ್ತೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಇನ್ನು SC ST ಕ್ಯಾಟಗಿರಿಯವರು ಒಂದು DC ನಂಬರ್ ಕೊಟ್ಟಿರ್ತಾರೆ, ಅದನ್ನು ಕೂಡ ಕೊಡಬೇಕಾಗುತ್ತೆ. ನೋಡಿ, ಇನ್ನೊಂದು ಮಾಹಿತಿ ಬರ್ತಾ ಇದೆ. ನೀವು ಗೃಹಲಕ್ಷ್ಮಿಯ ಫಲಾನುಭವಿ ಆಗಬೇಕು ಅಂದರೆ 1 ತಿಂಗಳೊಳಗಡೆ ಬಯೋಮೆಟ್ರಿಕ್ನ ಮಾಡಿಸ್ಬೇಕು ಅಂತ ಮಾಹಿತಿ ಬರ್ತಾ ಇದೆ. ಹೆಂಗೆ ಸಾಧ್ಯ ಆಗುತ್ತೆ? ನೀವು ಇವತ್ತು ಹೋಗಿ ನಿಂತ್ಕೊಂಡ್ರೆ ಇವತ್ತು ಆಗಲಿಲ್ಲ ಅಂದರೆ ನಾಳೆ ಬರಬೇಕು ಅಂದರೆ ಇವತ್ತು ನೀವು ಕೆಲ್ಸಕ್ಕೆ ರಜಾ ಹಾಕಿ ಮತ್ತೆ ನಾಳೆನೂ ಕೆಲ್ಸಕ್ಕೆ ರಜಾ ಹಾಕಬೇಕಾಗುತ್ತೆ. ಇನ್ನು ಏನಾದರೂ ಒಂದು ವೇಳೆ ಸರ್ವರ್ ಕೈ ಕೊಟ್ಟರೆ ಅಂತೂ ಖಂಡಿತವಾಗ್ಲೂ ಅನುಭವಿಸಬೇಕಾಗುತ್ತೆ. 1,28,00,000 ಫಲಾನುಭವಿಗಳು ಮತ್ತೆ ರೋಡಲ್ಲಿ ನಿಲ್ಲುವ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅದಕ್ಕೆ ಏನು ಹೇಳ್ತಾ ಇದ್ದಾರೆ ಅಂದರೆ ಗೃಹಲಕ್ಷ್ಮಿಯರು, ಮೊಬೈಲಲ್ಲಿ ಏನಾದರೂ ಅಪ್ಲಿಕೇಶನ್ ತಂದುಕೊಡಿ, ಅದರಲ್ಲೇ ನಾವು ನಿಮಗೆ ಅಪ್ಡೇಟ್ ಮಾಡ್ತೀವಿ, ನಮ್ಮ ಕೆಲಸ ನಾವು ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಕೆಲವು ಗೃಹಲಕ್ಷ್ಮಿಯರು ಯಥಾಸ್ಥಿತಿ ಕಾಯ್ಕೊಂಡಿರಿ ಅಂತ ಹೇಳ್ತಾ ಇದ್ದಾರೆ. ಇನ್ನು CM DK ಶಿವಕುಮಾರ್ ಅವರು ಅಧಿಕೃತವಾಗಿ ಬಯೋಮೆಟ್ರಿಕ್ ಮಾಡಿಸ್ಬೇಕು ಅಂತ ಹೇಳಿಕೆ ನೀಡಿದ್ದಾರೆ. ಅದ್ರ ಜೊತೆಯಲ್ಲಿ ಯಾವತ್ತಿಂದ ಮಾಡಿಸ್ಬೇಕು ಅಂತ ಇನ್ನೂ ಅಧಿಕೃತವಾಗಿ ಹೇಳಿಕೆ ನೀಡಿಲ್ಲ ಸ್ನೇಹಿತರೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅಧಿಕೃತವಾಗಿ ಘೋಷಣೆ ಆಗ್ಬೋದು ಸ್ನೇಹಿತರೆ. ಒಂದು ವೇಳೆ ಏನಾದರೂ ಘೋಷಣೆ ಆದರೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ನೋಡಿ ಸ್ನೇಹಿತರೆ, ಇನ್ನು 31ನೇ ಕಂತಿನ ಹಣ ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿಕೆ ನೀಡಿದ್ರು. ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಆಗಿದೆ ಅಂತ. ಹಾಗಿದ್ರೆ ಯಾಕೆ ಈವರೆಗೂ ಬಿಡುಗಡೆ ಮಾಡಿಲ್ಲ? ಹಾಗಾದ್ರೆ ಹೊಸ CM ಏನಾದರೂ ತಡೆದು ಬಿಟ್ರ? ಖಂಡಿತವಾಗ್ಲೂ ಗೊತ್ತಾಗ್ತಿಲ್ಲ ಸ್ನೇಹಿತರೆ. ಈವರೆಗೂ 31ನೇ ಕಂತಿನ ಹಣ ಅಧಿಕೃತವಾಗಿ ಬಿಡುಗಡೆ ಆಗಿಲ್ಲ. ನಾವು ಸಾಮಾಜಿಕ ಮಾಧ್ಯಮಗಳಲ್ಲಿ ನೋಡಿದಾಗ, ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ಬಿಡುಗಡೆ ಆಗಿದೆ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅಂತ ಬರೀ ಫೇಕ್ ನ್ಯೂಸೇ ಆಗ್ತಾ ಇದ್ದಾರೆ. ಅಧಿಕೃತವಾಗಿ ಬಿಡುಗಡೆ ಆಗಿಲ್ಲ. ಬಿಡುಗಡೆ ಆದರೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ ಸ್ನೇಹಿತರೆ, ಕೆಲವು ಗೃಹಲಕ್ಷ್ಮಿಯರು ನೋಡಿ 2028ಕ್ಕೆ ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಇವಾಗ ಏನು ಮಾಡ್ತಾ ಇದ್ದೀರಾ ಅದು ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಕೆಲವು ಗೃಹಲಕ್ಷ್ಮಿಯರು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ನೀವು ಈಗ ಪರಿಷ್ಕರಣೆ ಮಾಡ್ತಾ ಇರೋದು ಸರಿನಾ ಅಥವಾ ತಪ್ಪ ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತರೆ. ಇದೇ ಥರ ಗೃಹಲಕ್ಷ್ಮಿಯ ಇನ್ನಷ್ಟು ಖಚಿತ ಮಾಹಿತಿಗಳಿಗಾಗಿ TV2 ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ ಸ್ನೇಹಿತರೆ. ಇನ್ನು ಬಯೋಮೆಟ್ರಿಕ್ ಮಾಡಿಸ್ಬೇಕು ಅಂದರೆ ಯಾವ ದಾಖಲೆ ಬೇಕು ಅಂತ ನಾವು ನಿಮಗೆ ತಿಳಿಸ್ಕೊಡ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಸದ್ಯಕ್ಕೆ ನಿಮ್ಮ ಆಧಾರ್ ಕಾರ್ಡ್ಗೆ ನೀವು ಯಾವ ಫೋನ್ ನಂಬರ್ ಯೂಸ್ ಮಾಡ್ತಾ ಇದ್ದೀರಾ ನೀವು ಅದನ್ನು ಸೇರಿಸಿ ಸ್ನೇಹಿತರೆ.